ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಪ್ಪ ಅಂದರೆ, ನಿಮಗೆ ಪಿ ಎಫ್ ಖಾತೆ ಹೊಂದಿದರೆ ನೀವು ಎಮರ್ಜೆನ್ಸಿ ಸಲುವಾಗಿ ಪಿ ಎಫ್ನ ಅಡ್ವಾನ್ಸ್ನ ಯಾವ ರೀತಿ ತೆಗೆಯೋದು, ಅದು ಅಲ್ಲದೆ 70% ತನಕ ಯಾವ ಥರ ಸಕ್ಸಸ್ಫುಲ್ಲಾಗಿ ಕ್ಲೈಮ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ತೋರಿಸ್ಕೊಡ್ತೀನಿ. ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಬೇಕಾಗ್ತದೆ. ಸ್ನೇಹಿತರೆ, ನೀವು ಮೊದಲು ಯಾವುದಾದ್ರೂ ಬ್ರೌಸರ್ಗೆ ಬಂದು ಅಲ್ಲಿ ಮೆಂಬರ್ ಹೋಮ್ ಅಂತ ಟೈಪ್ ಮಾಡಿ ಓಕೆ ಅಂತ ಮಾಡಿದ್ರೆ ನಿಮಗೆ ಈಗ ಹೀಗೆ ಈ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿ ನಂತರ ಈ ಪಾಪಪ್ನ ಡಿಸೇಬಲ್ ಮಾಡಿ ಈ ಥರ ಪೇಜು ನಿಮಗೆ ನೋಡೋಕ್ಕೆ ಕಾಣುತ್ತೆ. ಸ್ನೇಹಿತರೆ, ನೀವಿಲ್ಲಿ ಅಡ್ವಾನ್ಸ್ಗೆ ಅಪ್ಲೈ ಮಾಡೋಕ್ಕಿಂತ ಮೊದಲು ನೀವು ನಿಮ್ಮ UAN ನಂಬರ್ ಮತ್ತು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನಂತರ ನೀವು ಇಲ್ಲಿ ಬಂದು ನಿಮ್ಮ UAN ನಂಬರು, ಪಾಸ್ವರ್ಡು ಮತ್ತು ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಚಾ ಅಷ್ಟನ್ನು ಹಾಕಿ ಇಲ್ಲಿ ಸೈನ್ ಇನ್ ಅಂತ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ, 6 ಡಿಜಿಟ್ದು. ಆ OTPನ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಫಿಲ್ ಮಾಡಿ ಕೆಳಗೆ ಕಾಣ್ತಾ ಇರೋ ಕ್ಯಾಪ್ಷನ್ನ ಹಾಕಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಆದ ನಂತರ ಈ ಥರ ಪಾಪಪ್ ಬರುತ್ತೆ. ಆ ಪಾಪಪ್ನ ಡಿಸೇಬಲ್ ಮಾಡಿ. ಸ್ನೇಹಿತರೆ, ನೀವಿಲ್ಲಿ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಇಂಡಿಯಾದ ಹೋಮ್ ಪೇಜ್ ಈ ಥರ ಕಾಣುತ್ತೆ. ಇಲ್ಲಿ ನಿಮಗೆ ತುಂಬ ಆಪ್ಷನ್ಗಳು ಕಾಣುತ್ತೆ. ಸ್ನೇಹಿತರೆ, ನೀವಿಲ್ಲಿ ಆನ್ಲೈನ್ ಸರ್ವಿಸ್ ಅಂತ ಇದೆಯಲ್ಲ, ಅಲ್ಲಿಗೆ ಬಂದು ಕೆಳಗಡೆ ಬಂತು ಅಂದರೆ ಕ್ಲೈಮ್ ಫಾರಮ್ ಅಂತ ಕಾಣುತ್ತೆ. ಆ ಆಪ್ಷನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಅಕೌಂಟ್ ನಂಬರ್ನ ಹಾಕಿ ವೆರಿಫೈ ಮಾಡ್ಕೋಬೇಕಾಗತ್ತೆ. ಅಕೌಂಟ್ ನಂಬರ್ ಅಂದರೆ ನೀವು PF ಖಾತೆಗೆ ಜೋಡಣೆ ಮಾಡಿರ್ತಕ್ಕಂಥ ಅಕೌಂಟ್ ನಂಬರ್ನೇ ಹಾಕಬೇಕಾಗತ್ತೆ. ಹಾಕಿ ಅಲ್ಲಿ ಕೆಳಗಡೆ ಬ್ಲೂ ಎಲ್ ಕಾಣುತ್ತೆ ವೆರಿಫೈ ಅಂತ, ಅದನ್ನ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪಾಪಪ್ ಬರುತ್ತೆ. ಎಸ್ ಅಂತ ಮಾಡಿ ತದನಂತರ ಪ್ರೊಸೀಡ್ ಟು ಕ್ಲೈಮ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಐ ವಾಂಟ್ ಟು ಅಪ್ಲೈ ಫಾರ್ PF ಅಡ್ವಾನ್ಸ್ ಫಾರಮ್ ನಂಬರ್ 31 ಅಂತ ಚೂಸ್ ಮಾಡ್ಕೊಳ್ಳಿ. ನಂತರ ನಿಮ್ಮ ID ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದಕ್ಕಿಂತ ಹೆಚ್ಚಾಗಿದ್ದರೆ ಯಾವ ಐಡಿಲಿ ಬೇಕೋ ಆ ಐಡಿಲಿ ತಗೋಬೋದು. ನಂತರ ಸ್ನೇಹಿತರೆ, ನೀವು ಯಾವ ಉದ್ದೇಶಕ್ಕೋಸ್ಕರ ನಿಮಗೆ ಅಡ್ವಾನ್ಸ್ ಬೇಕು ಅಂತ ಕೇಳುತ್ತೆ. ಅಲ್ಲಿ ನೀವು ರೀಸನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಜಾಸ್ತಿ ಅಮೌಂಟ್ ಬೇಕಿತ್ತು ಅಂದರೆ ನೀವು ಕನ್ಸ್ಟ್ರಕ್ಷನ್ ಹೌಸು ಅಥವಾ ಮ್ಯಾರೇಜ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಹೆಚ್ಚಾಗಿ ಬರುತ್ತೆ. ಸ್ನೇಹಿತರೆ, ಅದಕ್ಕಿಂತ ಮೊದಲು ಸ್ನೇಹಿತರೆ, ನೀವು ನಿಮ್ಮ PFನ ಒಟ್ಟು ಬ್ಯಾಲೆನ್ಸ್ ಎಷ್ಟಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕಾಗತ್ತೆ. ನೀವೇನಿಲ್ಲ PF ಪಾಸ್ಬುಕ್ಗೆ ಬಂದು ಲಾಗಿನ್ ಮಾಡಿಕೊಂಡು ಅಲ್ಲಿ ನೀವು ಅಮೌಂಟ್ನ ಚೆಕ್ ಮಾಡ್ಕೋಬೋದು. ಇಲ್ಲಿ ನಿಮಗೆ 3 ಟೈಪ್ಸ್ ಆಫ್ ಕಾಣುತ್ತೆ, ಎಂಪ್ಲಾಯ್ ಶೇರು ಮತ್ತು ಎಂಪ್ಲಾಯ್ ಶೇರ್ ಅಂತ. ನಿಮಗಿದು ಪೆನ್ಷನ್ ಕಾಂಟ್ರಿಬ್ಯೂಷನ್ ಅದನ್ನು ತೆಗೆಯೋಕ್ಕೆ ಬರೋಲ್ಲ. ಈ ಎರಡನ್ನು ಟೋಟಲ್ ಮಾಡಿಕೊಂಡ್ರೆ ನಿಮಗೆ ಒಟ್ಟು ಅಮೌಂಟು ಎಷ್ಟು ಬರುತ್ತೆ, ಅದರಲ್ಲಿ 70% ತನಕ ಅಮೌಂಟ್ನ ಕ್ಲೈಮ್ ಮಾಡ್ಕೋಬೋದು. ಅದು ನೀವು ಯಾವಾಗಲೂ ಕ್ಲೈಮ್ ಮಾಡಿಲ್ಲ ಅಂದರೆ ಒಂದು ಸರಿ ಮಾಡ್ತೀನಿ ಅಂದರೆ ಅಷ್ಟು ಮಾಡ್ಕೋಬೋದು. ಸ್ನೇಹಿತರೆ, ಇಲ್ಲಿ ಈ ವ್ಯಕ್ತಿದು 2,15,000 ಇದೆ. ಅಷ್ಟು ಅಮೌಂಟನ್ನು ನಾನು ಅದರಲ್ಲಿ 70% ಅಂದರೆ ಸುಮಾರು 1.5 ಲಕ್ಷಕ್ಕೆ ಅಪ್ಲೈ ಮಾಡ್ತೀನಿ. ನಂತರ ಸೇಮ್ ಆ್ಯಸ್ ಇಟ್ ಇಸ್ ಲಾಗಿನ್ ಪೇಜ್ಗೆ ಬಂದು ಅಲ್ಲಿ ನಾನು 1.5 ಲಕ್ಷ ಅಮೌಂಟ್ನ ಹಾಕ್ತಾಯಿದ್ದೀನಿ. ತದನಂತರ ಸ್ನೇಹಿತರೆ, ಇಲ್ಲಿ ಕೆಳಗಡೆ ಬಂತು ಅಂದರೆ ಎಂಪ್ಲಾಯೀಸ್ ಅಡ್ರೆಸ್ ಅಂತ ಕೇಳುತ್ತೆ. ಅಲ್ಲಿ ನೀವು ಎಂಪ್ಲಾಯೀಸ್ದು ಆಧಾರ್ ಕಾರ್ಡಲ್ಲಿ ಏನಿರ್ತದೆ ಆ ಅಡ್ರೆಸ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಫಿಲ್ ಮಾಡಿದ ನಂತರ ನಿಮ್ಮ ಪಿನ್ ಕೋಡು. ಹಾಗೆಯೇ ಸ್ನೇಹಿತರೆ, ನೀವಿಲ್ಲಿ ಇನ್ನು ಕೆಳಗಡೆ ಬಂತು ಅಂದರೆ ಚೂಸ್ ಫೈಲ್ ಅಂತ ಕಾಣುತ್ತೆ. ಇಲ್ಲಿ ನೀವೊಂದು ಪಾಸ್ಬುಕ್ನ ಅಪ್ಲೋಡ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಕ್ಯಾನ್ಸಲ್ ಚೆಕ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಇವಾಗ ಈ ಆಪ್ಷನ್ನ ಡಿಸೇಬಲ್ ಮಾಡಿದ್ದಾರೆ ಸ್ನೇಹಿತರೆ. ಮೊದಲೆಲ್ಲ ಅಪ್ಲೋಡ್ ಮಾಡಬೇಕಿತ್ತು, ಈಗ ಏನಿದ್ರೂ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರಲ್ಲ. ಇದು ನಾನು ಒಂದು 15 ಡೇಸ್ ಬ್ಯಾಕಲ್ಲಿ ವೀಡಿಯೋನ ಮಾಡಿ ಇಟ್ಕೊಂಡಿದ್ದೆ. ಅಪ್ಲೋಡ್ ಮಾಡ್ತಿರೋದು ಇವಾಗಾದರೂ ಕೂಡ ನಾನು ಮೊದಲೇ ವೀಡಿಯೋ ಮಾಡ್ಕೊಂಡಿದ್ದೆ. ತದನಂತರ ಕೆಳಗಡೆ ಬಂದು ನೀವು ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೀವು ನಿಮ್ಮ ರಿಜಿಸ್ಟರ್ಡ್ ಆಧಾರ್ ನಂಬರ್ಗೆ ಒಂದು OTP ಬರುತ್ತೆ. ಅದನ್ನು OTPನ ಹಾಕಿ ಇಲ್ಲಿ ಕೆಳಗಡೆ ವ್ಯಾಲಿಡೇಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಫಾರಮು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ. ಸ್ನೇಹಿತರೆ, ಸಬ್ಮಿಟ್ ಆದರೆ ಇಲ್ಲಿ ಕೆಳಗಡೆ ನೋಡ್ಬೋದು ಕ್ಲಿಕ್ ಹೇರ್ ಅಂತ ಕಾಣ್ತಾ ಇದೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಕ್ನಾಲೆಜ್ಮೆಂಟ್ ಕಾಪಿ ಒಂದು ಜನ್ರೇಟ್ ಆಗುತ್ತೆ. ಸ್ನೇಹಿತರೆ, ಅದನ್ನು ಬೇಕಾದರೆ ನೀವು ಸೇವ್ ಮಾಡಬೇಕಾದ್ರೂ ಇಟ್ಕೋಬೋದು, ಇಲ್ಲ ಅಂದರೆ ಕಸ್ಟಮರ್ ಇತ್ತು ಅಂದರೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿ ಕೊಡ್ಬೋದು. ನಂತರ ಸ್ನೇಹಿತರೆ, ನೀವು ಒಂದು 7 ದಿವಸದ ನಂತರ ನೀವು ನಿಮ್ಮ ಸ್ಟೇಟಸ್ಸು ಕ್ಲೈಮ್ ಆಗಿದೆ ಏನು ಅಂತ ಮತ್ತೆ ಒಂದು ಸರಿ ಚೆಕ್ ಮಾಡ್ಕೋಬೇಕಾಗತ್ತೆ. ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ ಮೆಂಬರ್ ಪಾಸ್ಬುಕ್ ಅಂತ ಟೈಪ್ ಮಾಡಿದ್ರೆ ಈ ಥರ ಆಪ್ಷನ್ ಬರುತ್ತೆ, EPF ಮೆಂಬರ್ ಪಾಸ್ಬುಕ್ ಅಂತ. ಅದನ್ನ ಕ್ಲಿಕ್ ಮಾಡಿ ನಿಮ್ಮ UAN ನಂಬರ್ ಮತ್ತು ಪಾಸ್ವರ್ಡ್ನ ಹಾಕಿ ಮತ್ತು ಕ್ಯಾಪ್ಚನ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮಗೆ PF ಪಾಸ್ಬುಕ್ನ ಪೇಜು ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕ್ಲೈಮ್ ಅಂತ ಕಾಣ್ತಾ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕೆಳಗಡೆ 3 ಆಪ್ಷನ್ ಕಾಣುತ್ತೆ, ಪೆಂಡಿಂಗು ಮತ್ತು ಸೆಟಲ್ಡು ಮತ್ತು ರಿಜೆಕ್ಟ್ ಅಂತ. ನಾವಿಲ್ಲಿ ಸೆಟಲ್ಡ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಸಕ್ಸಸ್ಫುಲ್ಲಾಗಿ ನಾವು ಹಾಕಿದ್ದಂಥ 1.5 ಲಕ್ಷ ರೂಪಾಯಿ ಅಮೌಂಟು ಬಂದಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.